ಹೋಗಿದ್ವಿ. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ದಾರೆ. ನನಗೆ ಮನೆಗೆ ಹೋದ್ರೆ ಫೋನ್ ತೆಗಿಯೋಕ್ಕಾಗಲ್ಲ, ಸೆಲೆಕ್ಟ್ ಮಾಡಿಬಿಡ್ತೀನಿ, ನಾನು ಫೋನ್ ಕ್ಯಾರಿ ಮಾಡೋದಿಲ್ಲ. ಯಾಕೆ ನನ್ನ ಊಟಕ್ಕೇನೋ ತೊಂದರೆ ಆಗಿದೆಯೋ ಅಂತ ಫೋನ್ ತೆಗೆದೆ. ಇಲ್ಲ, ನಾನು ನೆಕ್ಸ್ಟ್ ಬ್ಯಾಚಿಗೆ ಜಾಯಿನ್ ಆಗ್ತೇನೆ, ನನಗೆ ಬ್ಯಾಚಿಗೆ ಬರೋಲ್ಲ ಅಂತಂದ್ರು. ಯಾಕೆ ಏನು ಅಂತ ರೀಸನ್ ಹೇಳಕ್ಕೆ ತಯಾರಿಲ್ಲ ಅವರು. ಇಲ್ಲ ಮ್ಯಾಮ್, ನನಗೆ ಕಂಫರ್ಟಬಲ್ ಇಲ್ಲ, ನಾನು ಮಾಡಲ್ಲ, ನನ್ನ ಕೈಲಿ ಆಗಲ್ಲ ಅಂತಂದ್ರು. ನಾನು ಇವಾಗ ಏನು ಪಿ ಜಿದು ಹೇಳಿದೆ, ನಾನು ಪಿ ಜಿದು ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನೋಡಪ್ಪ, ನನಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ, ನಾನು ಫೇಸ್ ಮಾಡಿದ್ದೀನಿ. ಪ್ರತಿ ಸಾರಿ ಎಲ್ಲ ಕಂಫರ್ಟಬಲ್ ಆಗಿರೋ ಜಾಗ ಸಿಗಲ್ಲ, ಕಂಫರ್ಟ್ ಆಗಿರೋ ಫ್ರೆಂಡ್ಸ್ ಸಿಗಲ್ಲ, ಕಂಫರ್ಟ್ ಆಗಿರೋ ಮಾತುಕತೆ ಬರಲ್ಲ, ಎಲ್ಲ ಬರುತ್ತೆ, ಅಪ್ ಆ್ಯಂಡ್ ಡೌನ್ಸ್ ಬರುತ್ತೆ. ಎಲ್ಲರೂ ನೀವು ನಿಭಾಯಿಸಬೇಕು. ನಾನು ಬಂದು ಏನನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ನಾನು ಬಂದು ಯಾರಿಗೂ ಏನು ಬಿಡೋಕ್ಕಾಗಲ್ಲ. ನಿಮ್ಮಲ್ಲಿ ಏನಿದೆ ಅದನ್ನು ನೀವು ಹೇಳ್ಕೊಬೇಕು. ನೀವೇನಂದ್ರೆ ನೀವು ಪ್ರೂವ್ ಮಾಡ್ಕೊಬೇಕು, ನಾನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ನೀವು ಇವತ್ತಿನ ನೆಕ್ಸ್ಟ್ ಬ್ಯಾಚಿಗೆ ಬೈ, ನಾನೇನು ತೊಂದರೆ ಇಲ್ಲ, ನೆಕ್ಸ್ಟ್ ಬ್ಯಾಚ್ಗೂ ನಾನು ಕರ್ಕೊಳ್ತೀನಿ. ಬಟ್ ನಾನು ಫಾರ್ಮಲ್ಲಿ ಫಿಲ್ ಮಾಡಿಸಿ ನಾನು ನೆಕ್ಸ್ಟ್ ಬ್ಯಾಚ್ ಯಾರನ್ನೂ ಕ್ಯಾರಿ ಮಾಡಲ್ಲ. ಬಟ್ ಆದರೂ ಕೂಡ ನಿಮ್ಗೆ ಏನೋ ಪರ್ಸ್ನಲಿ ಪ್ರಾಬ್ಲಮ್ ಇದೆ ಅನ್ನೋದಕ್ಕೋಸ್ಕರ ನಾನು ಕ್ಯಾರಿ ಮಾಡ್ತೀನಿ ಅಂತ ಒಪ್ಕೊಂಡೆ. ಅದಾದಮೇಲೆ ನಾನು ಒಂದು ಆಪ್ಷನ್ ಕೊಟ್ಟೆ ಅವ್ರಿಗೆ. ನೆಕ್ಸ್ಟ್ ಬ್ಯಾಚ್ ಹೀಗೆ ಇರಲ್ಲ ಅನ್ನೋದಕ್ಕೆ ಗ್ಯಾರಂಟಿ, ನೆಕ್ಸ್ಟ್ ಬ್ಯಾಚ್ ನಿಮ್ಗೆ ಕಂಫರ್ಟ್ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ. ಫುಲ್ ಪೇ ಮಾಡಿ. ಬಟ್ ಆಮೇಲೆ ಯೋಚನೆ ಮಾಡಿ ಹೇಳಿದೆ, ಅವ್ರು ಕಂಫರ್ಟಬಲೇ ಇರಲಿಲ್ಲ. ಇಲ್ಲ, ನಾನು ಬರಲ್ಲ ಅಷ್ಟೇ, ನನ್ನ ಕೈಲಿ ಆಗಲ್ಲ ಅಂತಂದು. ನಾನು ಆಮೇಲೆ ಇನ್ನೂ ಹೇಳಿದೆ, ಪಿ ಜಿಲಿ ಏನಾದರೂ ಸಮಸ್ಯೆ, ನಾನು ಫುಲ್ ಮೇಲೆ ಅಂತಿದ್ದಾರಾ ಖರ್ಚು. ಇಲ್ಲ ಮ್ಯಾಮ್, ಅವ್ರು ಒಳ್ಳೆಯವರೇ ಇದ್ದಾರೆ, ನಿಮ್ಗೆ ಕಂಫರ್ಟಬಲ್ ಆಗ್ತಾ ಇಲ್ವಾ, ನಂಗೆ ಊಟ ಸರಿ ಇಲ್ವಾ, ಪಕ್ಕದಲ್ಲಿ ಒಂದು ರೂಮ್ ಇದೆಯಲ್ಲ ಅಲ್ಲೇ ಶಿಫ್ಟ್ ಆಗಿ, ಹೆಣ್ಮಗು ಬಿಟ್ಟು ಬಂದಿದ್ದೀರಾ ಇಲ್ಲಿಗೆ, ನೀವು ಹೆಂಗಿರಬೇಕು, ನಿಮ್ಮ ಅಚೀವ್ಮೆಂಟ್ ಹೆಂಗಿರಬೇಕು ಅದು ಒಂದು ಅವರ್ ಕುತ್ಕೊಂಡು ಕೇಳಿದೆ, ಗೈಡ್ ಮಾಡಿದೆ. ಆಯಿತು ಮ್ಯಾಮ್, ಇರ್ತೀನಿ ಇದ್ರು. ಅದಾದಮೇಲೆ ಒಂದು 2 ಡೇಸ್ ಮತ್ತೆ ನಾನೇ ಕಾಲ್ ಮಾಡಿ ಕೇಳಿದೆ, ಹೆಂಗಿದೆ, ಕಂಫರ್ಟ್ ಇದೆಯಾ, ನೀವು ಬೇರೆದಕ್ಕೆ ಏನಾದರೂ ಹೋದ್ರಾ ಅಂತ. ಇಲ್ಲ ಮ್ಯಾಮ್, ಅಲ್ಲೇ ಇದ್ದೀನಿ